ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಣ್ಣಿಕೆರೆ ಗ್ರಾಮದಲ್ಲಿ ನಿವೇಶನ ರೈತರು ಕಳೆದ 47 ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಏನು ಮಳೆ ಹಾಗೂ ಬಿಸಿಲನ್ನು ಲೆಕ್ಕಿಸದೆ ಇಲ್ಲೊಂದು ಟೆಂಟ್ ಅನ್ನ ಹಾಕ್ಬಿಟ್ಟು ನಮಗೆ ನಿವೇಶನವನ್ನ ನೀಡಿ ಅಂತಕ್ಕಂತಹ ಉಗ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಆಗಲಿ ಇದಕ್ಕೆ ಸರಿಯಾದಂತಹ ರೆಸ್ಪಾನ್ಸ್ ನೀಡ್ತಾ ಇಲ್ಲ. ನಾವೀಗ ಈ ಮಣ್ಣಿಕೆರೆ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿನ ಏನು ಸ್ಥಳೀಯರಿದ್ದಾರೆ ಅವ್ರ ಜೊತೆ ನಾವು ಮಾತಾಡ್ಸ್ತಾ ಹೋಗೋಣ. ಎಸ್ ಮೇಡಮ್, ಈಗ 47 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಬೇಡಿಕೆ ಏನು ಅಂತೇಳಿ? ನಮ್ಮ ಬೇಡಿಕೆ ಅಂದ್ರೆ ಸರ್, ಇಲ್ಲಿ ಏನು ಇಷ್ಟು ವರ್ಷಗಳಿಂದ, ಫಾರ್ ಎಕ್ಸಾಂಪಲ್ ಅಂದ್ರೆ 96 ಅಲ್ಲಿ ಮಾಜಿ ಸಚಿವರಾದ ಬಿ ನಿಂಗಯ್ಯ ಸರ್ ಅವರು MLA ಆದಂತ ಸಂದರ್ಭದಲ್ಲಿ ಜಾಗವನ್ನ ಕಾಯ್ದಿರಿಸಿದ್ದಾರೆ. ಇಲ್ಲಿ ನಿವೇಶನ ರೈತರಿಗಾಗಿ ಜಾಗ ಬೇಕಾಗ್ಬೋದು ಮುಂದೆ ಅನ್ನೋ ವಿಚಾರದಲ್ಲಿ. 96 ಇಂದ 2012 ವರೆಗೂ ಕೂಡ ಅದೇ ಹಗ್ಗ ಜಗ್ಗಾಟದಲ್ಲಿ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಮತ್ತೆ ಕೆಲವೊಂದಿಷ್ಟು ಜನ ಸಂಘ ಸಂಸ್ಥೆಗಳು, ಹೋರಾಟಗಾರರು, ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಸೇರಿ 2012ರಲ್ಲಿ ಎಲ್ಲರ ಹೋರಾಟದ ಒಂದು ಫಲವಾಗಿ ಏನಾಯ್ತು, 2012 RTC ಯಲ್ಲಿ ಮೆನ್ಷನ್ ಮಾಡ್ತಾರೆ ಆಶ್ರಯ ನಿವೇಶನಕ್ಕಾಗಿ ಕಾಯ್ದಿರಿಸಿರ್ತಕ್ಕಂಥ ಜಾಗ ಅಂತ. ಆದ್ರೆ 2012ರಲ್ಲಿ ಏನು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರು, 2012ರಿಂದ 2026ವರೆಗೂ ಅಂದ್ರೆ ಕಳೆದ 47 ದಿನಕ್ಕಿಂತ ಮುಂಚೆವರೆಗೂ ಕೂಡ ಅಧಿಕಾರಿಗಳಿಗೆ ಜಾಗ ಹಂಚಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಉಳ್ಳವರ ಪರವಾಗಿ ಅವರ ವರ್ತನೆ ಇದೆ, ಬಡವರ ಕಣ್ಣೀರು ಇವ್ರಿಗೆ ಬೇಕಾಗಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿ 7ನೇ ದಿನದಲ್ಲಿ ಹೋರಾಟ ನಡೀತಿದಂತೆ 7ನೇ ದಿನದಲ್ಲಿ PDO ಬಂದಾಗ ಅಟ್ಲೀಸ್ಟ್ ಅಲ್ಲಿಂದ ಮೇಲೆ ಹತ್ತು ಬರ್ಲಿಕ್ಕೂ ಕೂಡ ಅವರಿಗೆ ಒಂಥರ ಮುಜುಗರ ಸರ್, ಜನಗಳನ್ನ ನೋಡುವಾಗ. ಅದೇ ರೀತಿಯಾಗಿ ಇಲ್ಲಿ ಒಬ್ರು ಮಾತಾಡುವಾಗ ಇದೇ ಬಿಸಿಲಿನ ತಾಪಮಾನಕ್ಕೆ ಬಿದ್ದೋಗ್ತಾರೆ. ವಯಸ್ಸಾದ ಒಬ್ಬ ವೃದ್ಧರು ಸ್ತ್ರೀ ಬಿದ್ದೋದಾಗ ಅದನ್ನು ಕೂಡ ಗಮನಕ್ಕೆ ಅವ್ರು ತಗೊಳಲ್ಲ. PDO ನಗಾಡ್ತಾ ಹೋಗ್ತಾರೆ ಹೋಗುವಾಗ. ಅಂದ್ರೆ ಯಾವ ಪರಿಸ್ಥಿತಿ ಇದೆ ನಮ್ಮ ಸಮಾಜದಲ್ಲಿ. ಅಧಿಕಾರಿಗಳು ತಾವು ತಗೊಳ್ತಕ್ಕಂಥ ಸಂಬಳಕ್ಕೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಬಹುಶಃ ನಾವ್ ಯಾರು ಈ ರೀತಿಯಾಗಿ ಈ ಬಿಸಿಲು ಮಳೆ ಗಾಳಿ ಅನ್ನೋದ್ರಲ್ಲಿ ನಾವು ನರಳ್ಬೇಕಾಗಿರ್ಲಿಲ್ಲ. ಪ್ರತಿಯೊಬ್ರು ಕೂಡ ದುಡ್ದು ತಿನ್ನೋರೆ. ಈ ವಾರ ದುಡ್ಕೊಂಬಂದ್ರೆ ನೆಕ್ಸ್ಟ್ ವಾರದಲ್ಲಿ ಅವ್ರಿಗೆ ಊಟ ಇಲ್ಲ ಅಂದ್ರೆ ಈ ಒಂದು ಟಾರ್ಪಲ್ ಕೂಡ ಸಾಲ ಮಾಡಿ ತಂದು ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಟ್ ಆದ್ರೂ ಕೂಡ ಒಂದು ಕುಡಿಯೋ ನೀರಿಂದ ಅಟ್ಲೀಸ್ಟ್ ಒಂದು ಮಾನವೀಯತೆಗಾದ್ರೂ ಕೂಡ ಅವ್ರು ಮಾಡ್ಲಿಲ್ಲ. ತಹಶೀಲ್ದಾರ್ ಬಂದ್ರು, ತಹಶೀಲ್ದಾರ್ ಅವರು ಅವರಿಗೆ ಮೌಖಿಕವಾಗಿ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ, ಪ್ರತಿದಿನ ಕೂಡ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ, ಎಲ್ಲಿವರೆಗೂ ಅವ್ರು ಕೂರ್ತಾರೆ ಅಲ್ಲಿವರೆಗೂ ವ್ಯವಸ್ಥೆ ಮಾಡಿ ಅಂತ. ಆದ್ರೆ ಹೋರಾಟ ನಿರತರಿಗೆ ಅವರು ಒಂದು ತಹಶೀಲ್ದಾರ್ ಆದೇಶವನ್ನು ಕೂಡ ಅವರು ಗಮನಕ್ಕೆ ತಗೊಂಡಿಲ್ಲ ಸರ್. ಸರ್, ಈಗ ಮತ್ತೊಂದು ಪ್ರಮುಖ ಆರೋಪ ಅಂತ ಹೇಳಿದ್ರೆ ಇಲ್ಲಿ ಜಾಗವನ್ನ ಕೆಲವು ಪ್ರಭಾವಿಗಳು ಅತಿಕ್ರಮಿಸಿಕೊಂಡಿದ್ದಾರೆ ಅಂತ. ಏನಾಗಿದೆ ಸರ್? ನೋಡಿ, ಸರ್ವೆ ನಂಬರ್ 144 ಈ ಜಾಗದಲ್ಲಿ 1 ಎಕರೆ 20 ಗುಂಟೆ ಜಾಗವನ್ನ, ಇದು ನಮ್ಮ ಜಾಗ, ನಮ್ಮ ಪಿತ್ರಾರ್ಜಿತ ಜಾಗ ಅಂತೇಳಿ ಚಿಕ್ಕಮಗಳೂರಿನ ನ್ಯಾಯಾಲಯದಲ್ಲಿ ಇಂಜೆಕ್ಷನ್ ಆರ್ಡರ್ ತರ್ತಾರೆ. 2012ಕ್ಕೆ ಕೇಸನ್ನು ಹಾಕ್ತಾರೆ, 2013ಕ್ಕೆ ಇಂಜೆಕ್ಷನ್ ಆರ್ಡರ್ ಅವ್ರಿಗೆ ಸಿಗುತ್ತೆ. ಇಂಜೆಕ್ಷನ್ ಆರ್ಡರ್ ಅಂತ ಹೇಳಿದ್ರೆ ತಾತ್ಕಾಲಿಕ, ಅದು 90 ದಿನದ ನಂತರ ಆಟೋಮೆಟಿಕ್ ಆಗಿ ಅದು ಸ್ಲ್ಯಾಪ್ ಆಗುತ್ತೆ, ಕೊಲಾಪ್ಸ್ ಆಗುತ್ತೆ. ತದನಂತರ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಪಂಚಾಯಿತಿ ಮತ್ತು ತಹಸೀಲ್ದಾರ್ ಅದನ್ನ ಸ್ಪಂದಿಸಬೇಕಾಗಿತ್ತು. ಆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವರಿಗಾಗಿದೆ. ಆದ್ರೆ ಮೂಲ ಪಾಣಿಯಲ್ಲಿ ಇಲ್ಲಿವರೆಗೂ 4 ಎಕರೆ 20 ಗುಂಟೆ 144 ಸರ್ಕಾರಿ ಜಾಗ ಅಂತಾನೆ ಇದೆ. ಆದ್ರೆ ಇದ್ರ ಮಧ್ಯದಲ್ಲಿ ಅಧಿಕಾರಿಗಳ ಕೈಚಳಕ ನಡೆದಿದೆ. ಹಾಗಾಗಿ ನ್ಯಾಯಾಲಯದಲ್ಲಿ ಅದು ಏನಿದೆ ಅದನ್ನ ನೋಡ್ಕೊಂಡು ನಾವು ಈಗ ಮುಂದೆ ಅದನ್ನ ಏನ್ ಮಾಡ್ಬೇಕು, ನಿರಾಶ್ರಿತರಿಗೆ ಅಂತ ಉಳಿಸಿರೋ ಜಾಗ ನಿರಾಶ್ರಿತರಿಗೆ ಸಿಗ್ಬೇಕು. ಇದು ನಮ್ಮ ಹೋರಾಟ. ಸರ್, ಈಗ 47 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ. ಸ್ಥಳೀಯ ಶಾಸಕರಾಗ್ಲಿ, ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಯಾರು ಬಂದು ನಿಮ್ಮನ್ನ ಮಾತಾಡ್ಸಿದ್ರ? ಇಲ್ಲ ಸರ್, ಸ್ಥಳೀಯ ಶಾಸಕರು ಇಷ್ಟರವರೆಗೆ ಇಲ್ಲಿ ಬಂದಿದ್ದು ನಿದರ್ಶನ ಇಲ್ಲ. ಒಂದು ಅಟ್ಲೀಸ್ಟ್ ಒಂದು ಸಾಂತ್ವನಕ್ಕಾದ್ರೂ ಅವರು PN ಕಳಿಸಿದ್ದು ಇಷ್ಟರವರೆಗೆ ಇಲ್ಲ. ನಮ್ ಬೇಡಿಕೆ ಏನಾಗಿತ್ತು ಅಂದ್ರೆ, ಇಷ್ಟು ಜನ ಎಲ್ಲ ಕಾರ್ಮಿಕರು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಅಡಿಯಲ್ಲಿ ಅವರು ನೋಂದಾಯಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದು ಇಲ್ಲಿ ಹೋರಾಟ ನಿರತರಾದವು. ಫಸ್ಟ್ ದಿನ ನಾವು ಕಳೆದ 2 ವರ್ಷದಿಂದ ಒಂದ್ಸರಿ ಫಸ್ಟ್ ಇಲ್ಲಿ ಸೆಡ್ ನಿರ್ಮಾಣ ಮಾಡಿದ್ವು. ಈ ಗ್ರಾಮಾಡಳಿತ ಏನ್ ಹೇಳ್ತಂದ್ರೆ, ನಿಮ್ಗೆ 10 ದಿವಸದೊಳಗೆ ತೆರವುಗೊಳಿಸಿ 10 ದಿವಸದೊಳಗೆ ನಾವೇ ಹಂಚ್ತೀವಿ. 12ರಲ್ಲಿ ಇದು ಸೈಟ್ ಅಲರ್ಟ್ ಆಗಿದೆ. ಹಾಗಾಗಿ ಒಂದು 10 ದಿವಸ ನಮ್ಗೆ ಟೈಮ್ ಕೊಡಿ ಅಂತ ಯಥಾಸ್ಥಿತಿ ನಾವು ಖಾಲಿ ಮಾಡಿದ್ವು. ಮತ್ತೆ 1 ವರ್ಷ ಟೈಮ್ ಕೊಟ್ಟು ಆದ್ರೂ ಅವರು ಯಾವುದೇ ಸ್ಪಂದನೆ ಮಾಡಿಲ್ಲ. ಮತ್ತೆ ಮಾರನೇ ವರ್ಷ ಹೋದ ವರ್ಷ ಬರೋತ್ತಿಗೆ ಅದೇ ಮಾತು ಹೇಳಿದ್ರು. ಆದ್ರೂ ಖಾಲಿ ತೆರವುಗೊಳಿಸಿ ಈ ವರ್ಷ ಕೂಡ ಅದೇ ರೀತಿ ಮಾಡ್ತಾರಂತ ತಿಳ್ಕೊಂಡು ಬಂದ್ರು. ಆದ್ರೂ ನಮ್ಮ ಎಲ್ಲಾ ಕಾರ್ಮಿಕ ಸಂಘದ ಕಾರ್ಯಕರ್ತರು ದೃಢವಾದ ನಿಲುವು ಹೊಂದ್ಕೊಂಡು ಬಂದಿದ್ದಾರೆ. ಒಂದು, ಇಲ್ಲಿ ಬಾಳ್ಬೇಕು, ಇಲ್ಲ ಇಲ್ಲಿ ಸಮಾಧಿ ಆಗ್ಬೇಕು, ಯಾವ್ದಾದ್ರು ಒಂದು ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಇದು ಆಕ್ಚುಲಿ 36 ಎಕರೆ ಈ ಸರ್ವೆ ನಂಬರ್ ದೊಡ್ಡ ಫ್ಲಾಟ್ ಇದು. ಅದರಲ್ಲಿ ಇವಾಗಲೇ 15 ಎಕರೆಗಿಂತ ಹೆಚ್ಚು ಬೇರೆಯವರು ಅಕ್ರಮ ಮಾಡ್ಕೊಂಡಿದ್ದಾರೆ. 15 ಎಕರೆ 39 ಗುಂಟೆ ಇವಾಗ ಇದೆ, ಅಲ್ಲಿ ಖಾಲಿ ಇದೆ. ಅದನ್ನೂ ತೆರವು ಮಾಡಿಸ್ಕೊಟ್ರೆ ಇಡೀ ಗ್ರಾಮ ಪಂಚಾಯತಿಗಾಗಿ, ಎಲ್ಲಿ ಗೋಣಿಬೀಡು ಗ್ರಾಮ ಪಂಚಾಯತಿಗಾಗಿ, ಚಿನ್ನಿಗ ಗ್ರಾಮ ಪಂಚಾಯತಿಗೂ ಅದರಲ್ಲಿ ಆಗಿ ಮೀಸಲು ಉಳಿದು ಬಿಡುತ್ತೆ. ಅಷ್ಟು ಜಾಗ ಇದೆ.
ಆದ್ರೆ ಇವಾಗ 144 ಸರ್ವೆ ನಂಬರ್ ಅಲ್ಲಿನೇ 4 ಎಕರೆ 20 ಗುಂಟೆ ಮೀಸಲಿಟ್ಟಿದ್ನ ಸರಿಯಾಗಿ ಅವರು ವ್ಯವಸ್ಥಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಏನು ನಿರಾಶ್ರಿತರ ಮಾತಾಗಿರ್ತಕ್ಕಂಥದ್ದು. ನಮಗೆ ಸರಿಯಾದಂತಹ ಏನು ನಿವೇಶನ ಕೊಡ್ಲಿಲ್ಲ ಆದ್ರೆ ಮುಂದೆ ನಾವು ಯಾವ ಹೋರಾಟಕ್ಕೂ ಸಿದ್ಧ ಅಂತಕ್ಕಂಥ ಮಾತುಗಳನ್ನ ಇಲ್ಲಿನ ನಿರಾಶ್ರಿತರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.